ಹೈಕಮಾಂಡ್ ನನಗೆ ಭರವಸೆ ಕೊಡ್ತಾರೆ ಅನ್ನುವಂಥ ನಂಬಿಕೆ ಇದೆ ಅಂತ. ಈಗೇನಾದರೂ ತಪ್ಪಿದ್ರೆ ಅವರು ಕಾಂಗ್ರೆಸ್ನಲ್ಲಿ ಉಳಿಯೋ ಡೌಟ್ ಅನಿಸುತ್ತೆ. ಯಾಕಂದರೆ ಒಂದು ಹಂತದಲ್ಲಿ BL ಸಂತೋಷ್ ಅವರ ಜೊತೆ ಮಾತುಕತೆನೂ ಆಗಿದೆ ಅವರಿಗೆ ಅನ್ನೋ ಥರದ್ದಿದೆ. ಈಗ ಅಥಣಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮೇಲೆ ಅವ್ರ ಮಗ ಯಾರು ಚಿದಾನಂದ್ ಸೌದಿ ಅವರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋದಿದೆ. ಹಾಗಾಗಿ ಲಕ್ಷ್ಮಣ ಸೌದಿ ಬೆಳಗಾವಿ ಪಾರ್ಲಿಮೆಂಟಿಗೆ ನಾನು ಕೊಡಿ ಅಥವಾ ಚಿಕ್ಕೋಡಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಚಿಕ್ಕೋಡಿ ಈಗ ಸತೀಶ್ ಜಾರಕಿಹೊಳಿ ಅವ್ರ ಮಗಳು ಫಿಕ್ಸ್ ಆಗಿದ್ದಾಳೆ, ಪ್ರಿಯಾಂಕಾ ಜಾರಕಿಹೊಳಿ ಫಿಕ್ಸ್ ಆಗಿದ್ದಾರೆ. ಈಗ ಬೆಳಗಾವಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನ್ನ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಕಂಟೆಸ್ಟ್ ಮಾಡೋಕ್ಕೆ. ಲಾಸ್ಟ್ ಟೈಮ್ ಅವರೇ ಅಲ್ಲಿ ಕಂಟೆಸ್ಟ್ ಮಾಡಿದ್ರು ಕೂಡ. ಇಂಥ ಸಂದರ್ಭದಲ್ಲಿ ಲಕ್ಷ್ಮಣ ಸೌದಿಗೆ ಬೀದರ್ನಿಂದ ಕಂಟೆಸ್ಟ್ ಮಾಡಿ ಅಂತೇಳಿ BJPಯಿಂದ ಆಫರ್ ಇದೆ ಅನ್ನೋಂಥದ್ದು ಮಾತಿದೆ. ಮಗನಿಗೆ MLA ಟಿಕೆಟ್, ಅವರಿಗೆ MP ಟಿಕೆಟ್ ಕೊಡ್ತೀನಿ ಅಂತ BJP ಅವರು ಹೇಳಿದ್ರೆ ಅವ್ರು BJPಗೆ ಹೋಗೋ ಸಾಧ್ಯತೆ ಇದೆ. ಅವ್ರನ್ನ ಉಳಿಸ್ಕೊಳ್ಳುವಂತಹ ದೊಡ್ಡ ಒಂದು ಸವಾಲು ಕಾಂಗ್ರೆಸ್ನಲ್ಲಿದೆ. ಯಾಕಂದ್ರೆ DK ಶಿವಕುಮಾರ್, ಲಕ್ಷ್ಮಣ ಸೌದಿ ಅವರಿಬ್ಬರದ್ದು ಫ್ರೆಂಡ್ಶಿಪ್ ಚೆನ್ನಾಗಿದೆ. DK ಶಿವಕುಮಾರ್ ಅವ್ರನ್ನ ಲಕ್ಷ್ಮಣ ಸೌದಿ ಅವರು ಕೂಡ ನಂಬ್ತಾರೆ, ಲಕ್ಷ್ಮಣ ಸೌದಿ ಅವ್ರನ್ನ DK ಶಿವಕುಮಾರ್ ಕೂಡ ನಂಬ್ತಾರೆ. ಅವರಿಬ್ಬರ ಸ್ನೇಹ ಅಂತ ಇದ್ದಾಗ ಅವ್ರು ಯಾವ ರೀತಿ ಉಳಿಸ್ಕೋತಾರೆ ಅನ್ನೋದು DK ಶಿವಕುಮಾರ್ ಅವ್ರಿಗೆ ಬಿಟ್ಟಂತ ವಿಚಾರ. ಮತ್ತೊಂದೇನಪ್ಪ ಅಂದ್ರೆ ಅಟ್ ದಿ ಸೇಮ್ ಟೈಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ DK ಶಿವಕುಮಾರ್ ಯಾವ ರೀತಿ ಅವ್ರು ಮನವೊಲಿಸ್ತಾರೆ. ಒಂದು ಮೂಲಗಳ ಪ್ರಕಾರ ಲಕ್ಷ್ಮಣ ಸೌದಿ ಕ್ಯಾಬಿನೆಟ್ಗೆ ಬರ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ CM ಅವರ ಪೊಲಿಟಿಕಲ್ ಸೆಕ್ರೆಟರಿ ಆಗ್ತಾರೆ ಅಂತರದ ಮಾತಿದೆ. ಅದು ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನ ಇರುತ್ತೆ, ಆದರೆ ಇಲಾಖೆಗಳಿರಲ್ಲ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅದನ್ನ ಯಾವ ರೀತಿ ಒಪ್ಕೊಳ್ತಾರೆ ಅನ್ನುವಂಥದ್ದು. ಹಾಗಾಗಿ ಲಕ್ಷ್ಮಣ ಸೌದಿ ಏನಾದರೂ ಕ್ಯಾಬಿನೆಟ್ಗೆ ಬಂದರೆ ಒಂದು ಒಳ್ಳೆ ಹುದ್ದೆ ಅವ್ರಿಗೆ ಸಿಗುತ್ತೆ, ಅಥವಾ ಒಳ್ಳೆ ಪೋರ್ಟ್ಫೋಲಿಯೋ ಸಿಗುತ್ತೆ, ಒಳ್ಳೆ ಇಲಾಖೆ ಸಿಗುತ್ತೆ. ಆದರೆ ಲಕ್ಷ್ಮಣ ಸೌದಿ ಮಂತ್ರಿ ಸ್ಥಾನ ಸಿಗಲಿಲ್ಲ ಅವರಿಗೆ ಅಂದರೆ ಲಕ್ಷ್ಮಣ ಸೌದಿ ಕಾಂಗ್ರೆಸ್ನಲ್ಲಿ ಮುಂದುವರಿಯೋದು ತುಂಬ ಡೌಟ್ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಸರ್, ಈಗಾಗಲೇ ಸಿದ್ದರಾಮಯ್ಯ ಅವರು ಈ ಮಂತ್ರಿಮಂಡಲ ಪುನರಚನೆ ಸಂದರ್ಭದಲ್ಲೂ ಕೂಡ ಯಾವ ರೀತಿ ತೀರ್ಮಾನವನ್ನ ತೆಗೆದುಕೊಳ್ಬಹುದು ಅನ್ನುವಂಥದ್ದು, ಯಾಕಂದ್ರೆ ಅವ್ರು ಯಾರಿಗೆ ಸಪೋರ್ಟ್ ಮಾಡಬಹುದು ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಈಗ ಏನಾಗಿದೆ ಅಂದರೆ ಸಿದ್ದರಾಮಯ್ಯನವರ ಸಪೋರ್ಟ್ ಇರೋರು ಯಾರು ಮಂತ್ರಿ ಆಗಿಲ್ವಲ್ಲ. ಈಗ HC ಮಾದೇವಪ್ಪಗೆ ಮಂತ್ರಿಗೆ ಸ್ಥಾನ ಸಿಕ್ಕಿಲ್ಲ, ಅವ್ರಿಗೆ ಮಂತ್ರಿ ಸ್ಥಾನವನ್ನು ಕೇಳಲೇಬೇಡಿ ಅಂತ ಹೇಳಿದಾರಂತೆ. ಅದಾದಮೇಲೆ ಜಮೀರ್ ಅಹಮದ್ ಖಾನ್ ಮಂತ್ರಿಯಾಗಿ ಬಂದಿಲ್ಲ, ಇನ್ನು ಸಂತೋಷ್ ಲಾಡ್ ಅವರಿಗೆ ಸಿಕ್ಕಿಲ್ಲ ಖಾತೆ. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವರ ಮಾತು ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ, ಹೈಕಮಾಂಡ್ ಸಿದ್ದರಾಮಯ್ಯನವರ ಮಾತಿಗೆ ಎಷ್ಟು ಬೆಲೆ ಕೊಡುತ್ತೆ, ಅಥವಾ DK ಶಿವಕುಮಾರ್ ಸಿದ್ದರಾಮಯ್ಯ ಹೇಳಿರೋರನ್ನ ಯಾರ್ಯಾರನ್ನ ಮಂತ್ರಿಗಳನ್ನಾಗಿ ಮಾಡುತ್ತೆ ಅನ್ನೋದ್ರ ಮೇಲೆ ಇದೆಲ್ಲ ತೀರ್ಮಾನ ಆಗುತ್ತೆ. ಆದರೆ ಲಕ್ಷ್ಮಣ ಸೌದಿ ಅಂತ ಬಂದಾಗ ಸಿದ್ದರಾಮಯ್ಯನವರು ಸಪೋರ್ಟ್ ಮಾಡಬೇಕು, ಮತ್ತು DK ಶಿವಕುಮಾರ್ ಅವರು ಸಪೋರ್ಟ್ ಮಾಡಬೇಕು, ಹೈಕಮಾಂಡ್ ಸುರ್ಜೇವಾಲಾ ಕೂಡ ಸಪೋರ್ಟ್ ಮಾಡಬೇಕು ಅನ್ನುವಂಥ ಒಂದು ವ್ಯಕ್ತಿತ್ವ, ಅಂತ ಒಂದು ನಾಯಕತ್ವ. ನಿಮಗೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಭಾಗದಲ್ಲಿ ಒಂದು 10-12 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಲಕ್ಷ್ಮಣ ಸೌದಿ ಅವರ ಪ್ರಭಾವ ಹೆಚ್ಚಿಗೆ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಹೇಗೆ ಒಂದು ಕುಟುಂಬ ರಾಜಕಾರಣ ಅಥವಾ ಅವ್ರು ಹೇಗೆ ಪ್ರಬಲರಾಗಿ ಬೆಳೆದಿದ್ದಾರೋ ಅದೇ ರೀತಿ ಲಕ್ಷ್ಮಣ ಸೌದಿ ಕೂಡ ಅಷ್ಟೇ ಪ್ರಬಲರಾಗಿ ಬೆಳೆದಿದ್ದಾರೆ. ಇಬ್ಬರು ಕೂಡ ಕೋಆಪರೇಟಿವ್ ಸೆಕ್ಟರ್ನಿಂದ ಬಂದಂಥವರು, ಸಹಕಾರ ಇಲಾಖೆಯಿಂದ ಸಹಕಾರ ಒಂದು ಇದರಿಂದ ಬಂದಂಥವರು. ಇಬ್ಬರದು ಕೂಡ ಅನೇಕ ಸಹಕಾರ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರೋ ಸಾಧನೆಗಳಿದ್ದಾವೆ. ಸಹಕಾರ ಕ್ಷೇತ್ರದಲ್ಲಿ ಹಲವಾರು ಹುದ್ದೆಯನ್ನು ನಿಭಾಯಿಸಿರುವ ಅನುಭವ ಇದೆ. ಹಾಗಾಗಿ ಇವರಿಬ್ಬರು ಸೇರಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ಸನ್ನು ಇಬ್ಬರು ಒಟ್ಟಿಗೆ ಹೋದರೆ, ನಾನು ಹೇಳ್ತಿರೋದು ಅವರಿಬ್ಬರು ಒಟ್ಟಿಗೆ ಹೋಗೋ ಡೌಟು. ಜಾರಕಿಹೊಳಿ ಸತೀಶ್ ಮತ್ತು ಲಕ್ಷ್ಮಣ ಸೌದಿ ಇವರಿಬ್ಬರು ಒಟ್ಟಿಗೆ ಹೋದರೆ ಅಲ್ಲಿ ಒಂದು ಕಾಂಗ್ರೆಸ್ಗೆ ಒಳ್ಳೆ ಒಂದು ಭವಿಷ್ಯ ಇದೆ. ಆದರೆ ಅವರಿಬ್ಬರು ಹೆಂಗೆ ಒಟ್ಟಿಗೆ ಹೋಗ್ತಾರೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಅದರಲ್ಲೂ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಅವರ ಕುಟುಂಬಕ್ಕೂ ಅಷ್ಟಕ್ಕಷ್ಟೇ ಅನ್ನುವಂಥದ್ದು ಆಗಾಗ ಪ್ರೂವ್ ಆಗ್ತಾನೆ ಇದೆ. ಇನ್ನು ಹೋರಾಟಗಳನ್ನು ಕೂಡ ನೋಡ್ತಾ ಬಂದಿದ್ದೀವಿ. ಆದ್ರೆ ಇದು ಯಾವ ರೀತಿ ಎಫೆಕ್ಟ್ ಆಗಬಹುದು ಅಲ್ಲಿ ಅಂತ ನೋಡಿ. ಆ್ಯಕ್ಚುಲಿ ಏನಾಗ್ಬಿಡುತ್ತೆ ಅಂದರೆ ಈ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇವರಿಬ್ಬರದು ಒಂಥರ ಮುಸುಕಿನ ಗುದ್ದಾಟ ಅನ್ನೋ ಥರ ಇತ್ತು ಮೊದಲಿಂದನೂ. ಯಾವಾಗ DK ಶಿವಕುಮಾರ್ ಬೆಳಗಾವಿ ಪಾಲಿಟಿಕ್ಸ್ಗೆ ಎಂಟ್ರಿ ಆಗ್ತಾರೋ ಅದು ದೊಡ್ಡ ಮಟ್ಟಕ್ಕೆ ತಿರುಗ್ತು. ಓಕೆ, DK ಶಿವಕುಮಾರ್ಗಲ್ಲಿ ಬೆಳಗಾವಿಯಲ್ಲಿ ಎಂಟ್ರಿ ಆಗಲಿಕ್ಕೆ ಒಂದು ಹ್ಯಾಂಡ್ ಬೇಕಾಗಿತ್ತು, ಅದನ್ನ ಲಕ್ಷ್ಮೀ ರೂಪದಲ್ಲಿ ಅವ್ರಿಗೆ ಸಿಕ್ಕರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಇಟ್ಕೊಂಡು DK ಶಿವಕುಮಾರ್ ಬೆಳಗಾವಿಯಲ್ಲಿ ರಾಜಕಾರಣವನ್ನು ಶುರು ಮಾಡಿದರು. ಬೆಳಗಾವಿ DCC ಬ್ಯಾಂಕ್ ಎಲೆಕ್ಷನ್ ಅಂತ ಬಂದಾಗ ಅಲ್ಲಿ ರಾಜಕಾರಣ ಗರಿಗೆದರುತ್ತೆ, ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಶಕ್ತಿಗಳು ಹುಟ್ಟುತ್ತವೆ, ರಾಜಕೀಯ ಧ್ರುವೀಕರಣ ಪ್ರಾರಂಭವಾಗುತ್ತೆ, ರಾಜಕೀಯ ಬೇರೆ ದಿಕ್ಕಿನತ್ತ ಹೊರಳುತ್ತೆ. ಅಂಥ ಸಂದರ್ಭಗಳಲ್ಲಿ DCC ಬ್ಯಾಂಕ್ ಚುನಾವಣೆ ಅಂತ ಬಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರಮೇಶ್ ಅವರಿಬ್ಬರ ನಡುವಿನ ವಿಚಾರಗಳು ಯಾವ ಹಂತಕ್ಕೆ ಹೋಯ್ತು, ಕರ್ನಾಟಕ ಗೌರ್ಮೆಂಟನ್ನು ಕೆಡುವ ಹಂತಕ್ಕೂ ಹೋಯ್ತು. ಅವಾಗ ಅದೇ ಕಾರಣಕ್ಕೆ ಸಮ್ಮಿಶ್ರ ಸರ್ಕಾರ ಪತನವಾಗಿದ್ದು. ಕಾರಣ ಏನು ಬಂತಂದರೆ ಬೆಳಗಾವಿ ಪಾಲಿಟಿಕ್ಸಲ್ಲಿ ಸತೀಶ್ ಮತ್ತು ರಮೇಶ್ ಅವರಿಗೆ ಗೌರವ ಇಲ್ಲದೆ ಇರೋ ರೀತಿ DK ಶಿವಕುಮಾರ್ ಅಲ್ಲಿ ಮೂಗು ತೋರಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲಿ ಬೇಡದೇ ಇರೋದನ್ನು ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೇ ಅಲ್ವಾ ರಮೇಶ್ ಜಾರಕಿಹೊಳಿ ಅವತ್ತು 18 ಜನ ಬಾಂಬೆ ಬಾಯ್ಸ್ ಅಂತ ಸೇರಿಕೊಂಡು ಇವರು ಕುಮಾರಸ್ವಾಮಿ ಸರ್ಕಾರವನ್ನು ಕೆಡವಿದ್ದು. ಹಾಗಾಗಿ ಬೆಳಗಾವಿ ರಾಜಕಾರಣದಲ್ಲಿ ಏನೇ ಬೆಳವಣಿಗೆಗಳು ಆದರೂ ಕೂಡ ಅದು ರಾಜ್ಯ ರಾಜಕಾರಣದ ಮೇಲೆ ಇಂಪ್ಯಾಕ್ಟ್ ಆಗೋದಂತೂ ನಿಶ್ಚಿತ. ಅಂಥ ಟೈಮ್ನಲ್ಲಿ ಈಗ ನಡೀತಾ ಇರುವಂಥ ಈ ಬೆಳವಣಿಗೆಗಳು ಜಾರಕಿಹೊಳಿ ವರ್ಸಸ್ ಜಾರಕಿಹೊಳಿ ವರ್ಸಸ್ ಹೆಬ್ಬಾಳ್ಕರ್ ಅನ್ನೋಂಥ ವಿಚಾರಗಳು ಅವು ಮುಂದೆ ಯಾವ ಹಂತದ ಹೋಗುತ್ತೆ, ಅಥವಾ ಲಕ್ಷ್ಮಣ ಸೌದಿ ಸೀಟ್ಗೆ ಯಾವ ರೀತಿ ಸಂಚಕಾರ ಬರುತ್ತೆ, ಅಥವಾ ಜಾರಕಿಹೊಳಿ ಮತ್ತು ಹೆಬ್ಬಾಳ್ಕರ್ ಏನಾದರೂ ಒಂದಾಗಿ ಸೌದಿಯವ್ರಿಗೆ ಏನಾದರೂ ಗುಣ ಆಗ್ತಾರೆ, ಇವೆಲ್ಲವೂ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಬೆಳಗಾವಿಯಲ್ಲಿ ಸಾಮಾನ್ಯ ಅನ್ನುವಂಥ ದೃಷ್ಟಿಯಲ್ಲಿದೆ. ಇದು ಯಾವ ರೀತಿ
ಮುಂದೆ ಒರೆಯುತ್ತೆ ಅನ್ನೋದು ಇನ್ನೊಂದು 15 ದಿನದಲ್ಲಿ ಗೊತ್ತಾಗುತ್ತೆ. ಈಗ ಯಾರು ಮಂತ್ರಿ ಆಗ್ತಾರೆ ಆಗಲ್ಲ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಆದ್ರೆ ಏನು ಜಾರಕಿಹೊಳಿ ಅಂಡ್ ಹೆಬ್ಬಾಳ್ಕರ್ ಅವರ ನಡುವಿನ ಮುಸುಕಿನ ಗುದ್ದಾಟ ಒಂದ್ ಕಡೆ ಆದ್ರೆ, ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಮಂತ್ರಿ ಸ್ಥಾನ ಸಿಗಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಅನ್ನುವಂತ ಮಾತು ಕೇಳಿಬರ್ತದೆ. ಏನು ಹೊಸ ರೀತಿ ಗೇಮ್ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ? ಅದೇ ನಿಶ್ಚಿತ. ಏನಂದ್ರೆ ಈ ರಾಜಕಾರಣಿಗಳು ಯಾವತ್ತೂ ಕೂಡ ಶಾಶ್ವತ ಶತ್ರುಗಳು ಅಲ್ಲ, ಶಾಶ್ವತ ಮಿತ್ರರು ಅಲ್ಲ ಅಂತಾರಲ್ಲ. ಈಗ ಲಕ್ಷ್ಮಣ್ ಸೌದಿ ಅವರನ್ನ ಮಟ್ಟ ಹಾಕಬೇಕು ಅಂತ ಹೇಳ್ಬಿಟ್ಟು ಈಗ ಜಾರಕಿಹೊಳಿ ಈ ರೀತಿ ಪ್ಲಾನ್ ಮಾಡಿರ್ಬೋದಲ್ಲ. ಓಕೆ, ಹಿಂಗಿದ್ದಾಗ ಯಾವತ್ತೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಜಾರಕಿಹೊಳಿ ಬ್ರದರ್ಸ್ ಬ್ಯಾಟ್ ಬೀಸಿದವರಲ್ಲ, ಬಹಿರಂಗವಾಗಿ ಹೇಳಿದವರಲ್ಲ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮೂಗ್ ತೋರಿಸ್ತಾರೆ, ಅವ್ರ ಕೈ ಆಡಿಸ್ತಾರೆ, ಹಂಗಾಗಿ ಅವ್ರು ಆಗೋದು ಬೇಡ ಅಂತಾನೆ ಇವರು ಹೇಳ್ಕೊಂಡ್ ಬಂದಂತವ್ರು. ಆದ್ರೆ ಈಗ ಮೊನ್ನೆ ಸತೀಶ್ ಹೇಳಿರೋದನ್ನ ನಾನು ಕೇಳಿದೆ, ಸ್ಟೇಟ್ಮೆಂಟ್ ಇತ್ತು, ಇಲ್ಲ ಜಾರಕಿಹೊಳಿ ಯಾರು ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಿನಿಸ್ಟರ್ ಆಗಬೇಕಿತ್ತು, ಆಗಿಲ್ಲ, ಮುಂದೆ ಆಗ್ಬೋದು ಅಂತ ಹೇಳಿದ್ರು. ಹಾಗಾಗಿ ಲಕ್ಷ್ಮೀ ಪರವಾಗಿ ಯಾಕೆ ಸತೀಶ್ ಬ್ಯಾಟ್ ಬೀಸಿದ್ರು ಅನ್ನೋದು ಈಗ ರಾಜಕೀಯ ವಲಯಗಳಲ್ಲಿ ಚರ್ಚೆ ಆಗ್ತಾ ಇದೆ. ನೀವು ಹೇಳೋ ಪ್ರಕಾರ ಲಕ್ಷ್ಮೀ ಜಾರಕಿಹೊಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸತೀಶ್ ಜಾರಕಿಹೊಳಿ ಅವರು ಏನಾದರೂ ಸಪೋರ್ಟ್ ಮಾಡಿದ್ರೆ ಮತ್ತೊಂದು ಹೊಸ ರೀತಿಯ ಲೆಕ್ಕಾಚಾರ ಬೆಳಗಾವಿ ರಾಜಕಾರಣದಲ್ಲಿ ಶುರುವಾಗುತ್ತೆ. ನಿಶ್ಚಿತ ಬೆಳಗಾವಿ ರಾಜಕಾರಣದಲ್ಲಿ ಏನಾದರೂ ಪಕ್ಷದ ಅವರಿಂದನೇ ಆಗ್ತಾ ಇದೆ, ಅದರಲ್ಲೂ ಹೆಬ್ಬಾಳ್ಕರ್ ಮತ್ತೆ ಸತೀಶ್ ಜಾರಕಿಹೊಳಿ